ಥರ ಪೂರಿನೂ ಕೂಡ ಮಾಡ್ಕೋಬೋದು. ಇದಕ್ಕೆ ಲಟ್ಟಣಿಗೆ ಬೇಡ, ಮಣೆ ಬೇಡ, ಏನು ಬೇಡ. ಇದೇ ಒಂದೆರಡು ತಟ್ಟೆಗಳಿದ್ದರೆ ಸಾಕು. ತುಂಬ ಸುಲಭವಾಗಿ 4 ಪೂರಿನ ಒಂದೇ ಸಲ ಮಾಡ್ಕೋಬೋದು. ಬೇಕಿದ್ರೆ ಟ್ರೈ ಮಾಡಿ ನೋಡಿ, ತುಂಬ ಬೇಗ ಕೆಲಸ ಆಗುತ್ತೆ. ನಮ್ಮ ಗೃಹಿಣಿಯರಿಗೆ ಬೆಳಗ್ಗೆ ಎದ್ದರೆ ಈ ಒಂದು ಕೆಲಸ ತುಂಬ ಈಸಿಯಾಗಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ ಅಂತ. ಇದೇ ಥರ ತುಂಬ ಸುಲಭವಾಗಿ ನಾವು ಬೆಳಗ್ಗಿನ ಗಡಿಬಿಡಿ ಕೆಲಸವನ್ನು ತುಂಬ ಸುಲಭ ಮಾಡ್ಕೋಬೋದು. ಪೂರಿನೂ ಕೂಡ ಅಷ್ಟೇ, ಒಂದೇ ಸಲಕ್ಕೆ 4 ಪೂರಿ, ಒಂದೆರಡು ಸಲ ಮಾಡಿದರೆ 8 ಪೂರಿ ಆಗುತ್ತೆ. ನಾವು ಪೂರಿ ಮಾಡಬೇಕಂದಾಗ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಬೇಕು. ಎಣ್ಣೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಕಬ್ಬಿಣದ ಬಾಣಲೆ ಆದರೆ ಪೂರಿ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಉಬ್ಬಿ ನಾವು ಪೂರಿನ ಮಾಡಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಪೂರಿಗಳನ್ನು ಇದೇ ರೀತಿ ನಾವು ಕರ್ಕೊಬೋದು ನೋಡಿ. ಪೂರಿನೂ ಕೂಡ ಗರಿಯಾಗಿ ಪೂರಿ ರೆಡಿಯಾಗಿದೆ. ಕೆಲಸಕ್ಕೆ ಹೋಗೋರು, ತುಂಬ ಗಡಿಬಿಡಿಯಲ್ಲಿ ಕೆಲಸ ಮಾಡ್ಕೊಳ್ಳೋರಿಗೆ ಇವತ್ತಿನ ಟಿಪ್ಸ್ಗಳು ತುಂಬ